ಚೆನ್ನಾಗಿದೆ ನೋಡ್ಬೋದು. ಕಂಬಳ ಅನ್ನೋದು ಯಾವ ಫಿಲಮ್ ಬಂದಿಲ್ಲ. ಈ ತರ ಹೊಸ ಟೈಪ್ ಅಲ್ಲಿ ತೆಗ್ದವ್ರೆ. ನಮ್ ಡಿ ಬಾಸ್ ಅಭಿಮಾನಿ ಅವ್ರುನು. ಹಂಗಾಗಿ ನಾವು ಡಿ ಬಾಸ್ ಅಭಿಮಾನಿಗಳು. ಅವ್ರಿಗೋಸ್ಕರ ಬಂದಿದೀವಿ. ಸರ್ ಏನ್ ಇಷ್ಟ ಆಯ್ತು ನಿಮಗೆ ಈ ಸಿನಿಮಾದಲ್ಲಿ? ಸರ್ ಅದೇ ಅವರು ಕೋಣದ ಅವ್ರದ್ದು ಶೈಲಿ ಕಂಬಳ ಅದು ಚೆನ್ನಾಗಿದೆ. ಬಂದು ಥಿಯೇಟರ್ಗೆ ಥಿಯೇಟರ್ ಪಿಕ್ಚರ್ ನೋಡಿ ಅಂತ ಹೇಳ್ತೀವಿ ಅಷ್ಟೇ. ಚೆನ್ನಾಗಿದೆ. ಜೈ ಕರಾವಳಿ, ಜೈ ಕರಾವಳಿ. ಥ್ಯಾಂಕ್ ಯು. ಕಾಂತಾರ ಬಿಟ್ರೆ ಒಳ್ಳೆ ಮೂವಿ ಕೊಟ್ಟವ್ರೆ. ಡೈರೆಕ್ಟ್ ಒಳ್ಳೆ ಮೂವಿ ಕೊಟ್ಟಿದ್ದಾರೆ. ಮೂವಿ ನೋಡ ಬೆಳೆಸ್ಬೇಕು. ಇಂತ ಡೈರೆಕ್ಟರ್ ನಮ್ ಕನ್ನಡ ಇಂಡಸ್ಟ್ರಿ ಬೇಕು. ಸರ್ ಟೋಟಲ್ ಸಿನಿಮಾ ಹೇಗಿದೆ? ಟೋಟಲ್ ಚೆನ್ನಾಗಿದೆ ಸರ್. ಚೆನ್ನಾಗಿದ್ಯಾ? ನಮಸ್ಕಾರ ಸ್ನೇಹಿತರೆ, ನಾನು ಪಬ್ಲಿಕ್ ಟಾಕ್ ಕನ್ನಡ ಸಿನಿ ದುನಿಯಾ ಯೂಟ್ಯೂಬ್ ಚಾನಲ್ ಇಂದ ನಿಮ್ಮ ಪ್ರೀತಿಯ ಜವಳಿ ಕುಟ್ರೇಶ್. ನಾನಿವತ್ತು ಮತ್ತೆ ನಮ್ಮ ತುಮಕೂರಿನ ಗಾಯತ್ರಿ ಚಿತ್ರಮಂದಿರದ ಎದುರುಗಡೆ ಇದ್ದೀನಿ. ನೀವು ನೋಡ್ತಾ ಇರ್ಬೋದು. ಏನಕ್ಕೆ ಬಂದಿದ್ದೀನಪ್ಪ ಅಂದ್ರೆ ಇಲ್ಲಿಗೆ ನಮ್ಮ ಪ್ರಜ್ವಲ್ ದೇವರಾಜ್ ಅಂದ್ರೆ ಡೈನಾಮಿಕ್ ಪ್ರಿನ್ಸ್ ಪ್ರಜ್ವಲ್ ದೇವರಾಜ್, ರಾಜ್ ಬಿ ಶೆಟ್ಟಿ ಅವರ ಅಭಿನಯದ ಸಿನಿಮಾ ಕರಾವಳಿ. ಈ ಸಿನಿಮಾದ ಡೈರೆಕ್ಟರ್ ಗುರುದತ್ ಗಣಿಗ ಅಂತ. ಈಗಾಗಲೇ ಅವರು ನಮ್ಮ ರೆಬಲ್ ಸ್ಟಾರ್ ಅಂಬರೀಷ್ ಅವರಿಗೆ ಅಂಬಿ ನಿನಗೆ ವಯಸ್ಸಾಯ್ತಲ್ಲೋ ಅನ್ನೋ ಸಿನಿಮಾನ ಡೈರೆಕ್ಷನ್ ಮಾಡಿದ್ರು ಅಂತ ಮೇರು ನಟನಿಗೆ ಡೈರೆಕ್ಷನ್ ಮಾಡಿ ಈಗ ಕರಾವಳಿ ಅಂತ ಒಂದು ಅದ್ಭುತವಾದ ಸಿನಿಮಾವನ್ನ ಡೈರೆಕ್ಷನ್ ಮಾಡಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ತೆ. ಸಿನಿಮಾ ನೋಡಿದ್ರಾ? ಸರ್ ನಮ್ಮ ಏರಿಯಾದಲ್ಲಿ ನೋಡಿದೀನಿ. ಹೊಸ ಶೈಲಿಯಲ್ಲಿ ಬಂದಿದೆ. ತಿಳ್ಕೊಳ್ಳೋದ್ರಲ್ಲಿ ಬಹಳ ಇದೆ. ಒಂದ್ಸರಿ ನೋಡಿದ್ರೆ ಅರ್ಥ ಆಗಲ್ಲ, ಇನ್ನೊಂದ್ಸರಿ ನೋಡ್ಬೇಕು. ಹೊಸ ಶೈಲಿ. ಬರ್ತಾ 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 ಕಲೆಕ್ಷನ್ ಚೆನ್ನಾಗ್ ಆಗುತ್ತೆ. ಅವನು ರಾಜ್ ಬಿ ಶೆಟ್ಟಿ ಆಮೇಲೆ ಪ್ರಜ್ವಲ್ ದೇವರಾಜ್ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಸಂಭಾಷಣೆ ಚೆನ್ನಾಗಿದೆ. ಕಂಬಳ ಬಹಳ ಹೊಸ ಟೈಪ್, ಅದೇ ಹೇಳಿದ್ದು ಹೊಸ ಟೈಪ್ ಕಂಬಳ, ಹೊಸ ಟೈಪ್. ಸೂಪರ್ ಸೂಪರ್ ಸರ್. ಹಾಗೇನೆ ಬನ್ನಿ ಇನ್ನೊಂದು ಸರ್, ಡೈರೆಕ್ಷನ್ ಹೇಗಿದೆ ಸರ್? ಡೈರೆಕ್ಷನ್ ಸೂಪರ್ ಸರ್. ಪರವಾಗಿಲ್ಲ ಚೆನ್ನಾಗಿ ಎಲ್ಲ ಫೈನ್ ಆಗಿದೆ. ಸಾಂಗ್ ಚೆನ್ನಾಗಿದೆ. ಹೊಸ ಟೈಪ್ ಅಲ್ಲಿ ಇದೆ. ಕಂಬಳ ಅನ್ನೋದು ಯಾವ ಫಿಲಮ್ ಬಂದಿಲ್ಲ. ಈ ತರ ಹೊಸ ಟೈಪ್ ಅಲ್ಲಿ ತೆಗ್ದವ್ರೆ. ಎಲ್ಲರೂ ಬನ್ನಿ ಸರ್. ನಮ್ಮ ಕನ್ನಡ ಪ್ರೇಕ್ಷಕರಿಗೆ ಹೇಳಕ್ ಇಷ್ಟಪಡ್ತೀರಾ? ಸರ್ ಎಲ್ಲ ಕನ್ನಡ ಫಿಲಮ್ ನೋಡಿ, ಕನ್ನಡ ಫಿಲಮ್ ನ ನೋಡಿ, ಕನ್ನಡ ಫಿಲಮ್ ನ ಪ್ರೋತ್ಸಾಹಿಸಿ. ದಯವಿಟ್ಟು ಫಿಲಮ್ ಒಂದ್ಸರಿ ಬಂದ್ ನೋಡಿ, ಬಹಳ ಚೆನ್ನಾಗಿದೆ. ಎಲ್ಲರೂ ಒಂದ್ ಸ್ವಲ್ಪ ಎನ್ಕರೇಜ್ ಕೊಡಿ ಸರ್ ಕನ್ನಡಕ್ಕೋಸ್ಕರ, ದಯವಿಟ್ಟು ಪ್ಲೀಸ್. ಥ್ಯಾಂಕ್ ಯು ಸರ್. ನೋಡಿದ್ರಲ್ವಾ ಸರ್ ಅಂತ ಒಳ್ಳೆ ಮಾತಾಡಿದ್ರು. ಈ ಸಿನಿಮಾ ಒಂಥರ ಹೊಸತನದಿಂದ ಕೂಡಿದೆ. ನೀವು ಬನ್ನಿ, ನಿಮ್ಗೆ ಒಂಥರ ಫ್ರೆಶ್ನೆಸ್ ಸಿಗುತ್ತೆ ಅಂತ ಹೇಳ್ತಾ ಇದಾರೆ. ಯಾಕಂದ್ರೆ ನಾವು ಯಾವುದೇ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ದೇನೆ ಬಂದ್ರೆ ಈ ಸಿನಿಮಾ ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳ್ತಾರೆ. ಸರ್ ನಮಸ್ತೆ. ನಮಸ್ತೆ. ಸರ್ ನಿಮ್ಮ ಹೆಸರು? ಶ್ರೀಕಾಂತ್ ಅಂತ. ಸರ್ ಸಿನಿಮಾ ಹೇಗಿದೆ ಕರಾವಳಿ? ಚೆನ್ನಾಗಿದೆ ಸರ್. ಸರ್ ಡೈರೆಕ್ಷನ್ ವೈಸ್ ಹೇಗಿದೆ? ಡೈರೆಕ್ಷನ್ ಎಲ್ಲ ಚೆನ್ನಾಗಿ ಮಾಡಿದ್ರೆ. ಕರಾವಳಿ ಚೆನ್ನಾಗಿದೆ. ಪ್ರಜ್ವಲ್ ದೇವರಾಜು ಸೂಪರ್ ಮಾಡಿದ್ರೆ. ಡೈನಾಮಿಕ್ ಪ್ರಿನ್ಸ್ ನೋಡ್ದಂಗ ಆಯ್ತು. ಡೈನಾಮಿಕ್ ಪ್ರಿನ್ಸ್ ನೋಡ್ದಂಗ. ನಮ್ ಡಿ ಬಾಸ್ ಅಭಿಮಾನಿ ಅವ್ರುನು. ಹೌದು. ಹಂಗಾಗಿ ನಾವು ಡಿ ಬಾಸ್ ಅಭಿಮಾನಿಗಳು. ಅವ್ರಿಗೋಸ್ಕರ ಬಂದಿದೀವಿ. ಚೆನ್ನಾಗಿದೆ ಫಿಲಮ್. ಬಂದೆಲ್ಲ ಥಿಯೇಟರ್ ಫಿಲಮ್ ನೋಡಿ. ಸರ್ ಇನ್ನೊಂದು ಮಾತು ಹೇಳಿ ಸರ್. ಸರ್ ಡೈರೆಕ್ಷನ್ ಹೇಗಿದೆ? ಡೈರೆಕ್ಷನ್ ಸೂಪರ್ ಆಗಿದೆ. ಸೂಪರ್ ಆಗಿದೆ. ಗುರುದತ್ ಗಣಿಗ ಅವರು ಚೆನ್ನಾಗಿ ಮಾಡಿದ್ದಾರೆ. ರಾಜ್ ಬಿ ಶೆಟ್ಟಿ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಮ್ಯೂಸಿಕ್ ಹೇಗಿದೆ ಸರ್? ಮ್ಯೂಸಿಕ್ ಚೆನ್ನಾಗಿದೆ. ಚೆನ್ನಾಗಿದೆಯಾ? ಒಟ್ಟಾರೆಯಾಗಿ ನಮ್ಮ ಕನ್ನಡ ಪ್ರೇಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಎಲ್ಲ ಬಂದು ಫಿಲಂ ಥಿಯೇಟರ್ ಅಲ್ಲೇ ನೋಡಿ, ಮೊಬೈಲ್ ಅಲ್ಲಿ ನೋಡ್ಬೇಡಿ. ಹಾಗೆ ಸರ್ ಕಂಬಳ ಬಗ್ಗೆ ಹೇಳಿಲ್ಲ. ಕಂಬಳ ಸೂಪರ್ ಆಗಿದೆ ಸರ್. ಸೂಪರ್ ಆಗಿದೆಯಾ? ಸೂಪರ್ ಆಗಿದೆ. ಒಟ್ಟು ಕಂಬಳಗೋಸ್ಕರ ಹೊಡೆದಾಡ್ತಾರೆ. ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ಸರ್ ಕೇಳ್ತೀನಿ ಸರ್. ಆದ್ರೆ ನಮ್ ಬಾಸ್ ವಾಯ್ಸ್ ಇಲ್ಲ, ಅದೇ ಬೇಜಾರು. ಹೌದಾ? ಅದೇ ಬೇಜಾರು. ಅದರಿಂದನೇ ಮಿಸ್ ಇನ್ನೇನಿಲ್ಲ. ಒಟ್ಟು ಸಿನಿಮಾ ಹೇಗಿದೆ? ಸಿನಿಮಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ವಾಯ್ಸ್ ಹಾಕಿಲ್ಲ ಅಷ್ಟೇ. ಬಂದಿರೋದು. ಸೊ ಅದಕ್ಕೋಸ್ಕರ ಅವ್ರದ್ದು ವಾಯ್ಸ್ ಇಲ್ಲ. ಅವ್ರಿಗೋಸ್ಕರನೇ ಥಿಯೇಟರ್ ಬಂದಿದ್ದು. ಬಟ್ ವಾಯ್ಸ್ ಇಲ್ಲ. ಫಿಲಮ್ ನೋಡ್ಬೋದು, ಬಟ್ ವಾಯ್ಸ್ ಇಲ್ಲ ಅಷ್ಟೇ. ವಾಯ್ಸ್ ಇಷ್ಟ ಆಯ್ತು ನಿಮಗೆ? ಇಷ್ಟ ಆಯ್ತು. ಕನ್ನಡ ಪ್ರೇಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಬಂದು ಥಿಯೇಟರ್ಗೆ ಥಿಯೇಟರ್ ಪಿಕ್ಚರ್ ನೋಡಿ ಅಂತ ಹೇಳ್ತೀವಿ ಅಷ್ಟೇ. ಚೆನ್ನಾಗಿದೆ. ಜೈ ಕರಾವಳಿ, ಜೈ ಕರಾವಳಿ. ಥ್ಯಾಂಕ್ ಯು ಸರ್. ಸಕಾಲಿದೆ ಮೂವಿ ಮಾತ್ರ ನೋಡ್ಬೋದು. ಕರಾವಳಿ ಮಂಗಳೂರು ಜನಕ್ಕೆ, ನಮ್ ಕನ್ನಡ ಬೇಕಾಗಿರೋ ಮೂವಿ. ಇಂತ ಮೂವಿ ನೋಡಿ ಕನ್ನಡ ಮೂವಿನ ಬೆಳೆಸ್ರಿ. ಕನ್ನಡ ಮೂವಿ ತುಂಬಾ ಹಿಂದುಳಿತಿದಾವೆ. ಬೇರೆ ತಮಿಳ್ ಮೂವಿ ನೋಡಕ್ಕಿಂತ ಕನ್ನಡ ಮೂವಿ ನೋಡಿ ಬೆಳೆಸಿ. ಕನ್ನಡ ಮೂವಿ ಉದ್ಧಾರ ಮಾಡ್ರಿ. ಕನ್ನಡ ಎಲ್ಲ ಒಂದಾಗಬೇಕು. ನಮ್ ಕನ್ನಡ ಮೂವಿ ಬೆಳೆಸ್ಬೇಕು. ಕನ್ನಡ ಸತ್ಯ, ಕನ್ನಡ ನಿತ್ಯ. ಹೌದು ಸರ್. ಹಾಗೆ ನಮ್ಮ ಪ್ರಜ್ವಲ್ ದೇವರಾಜ್ ಹಾಗೆ ರಾಜ್ ಬಿ ಶೆಟ್ಟಿ ಅವರಿಗೆ ಡೈರೆಕ್ಟರ್ ಏನ್ ಹೇಳಕ್ ಇಷ್ಟಪಡ್ತೀರಾ? ಕಾಂತಾರ ಬಿಟ್ರೆ ಒಳ್ಳೆ ಮೂವಿ ಕೊಟ್ಟವ್ರೆ. ಡೈರೆಕ್ಟ್ ಒಳ್ಳೆ ಮೂವಿ ಕೊಟ್ಟಿದ್ದಾರೆ.
ಮೂವಿ ನೋಡೇ ಬೆಳೆಸ್ಬೇಕು. ಇಂಥ ಡೈರೆಕ್ಟರ್ ನಮ್ ಕನ್ನಡ ಇಂಡಸ್ಟ್ರಿ ಬೇಕು. ಇಂಥ ಕನ್ನಡ ಡೈರೆಕ್ಟರ್ ಬಂದ್ರೆ ನಮ್ ಕನ್ನಡ ಇಂಡಸ್ಟ್ರಿನ ಬೆಳೆಯುತ್ತೆ, ಉಳಿಯುತ್ತೆ. ಇಂಥ ಬೇಕು, ಇಂಥ ಮೂವಿಗಳು ಬರ್ಬೇಕು. ನಮ್ ಕನ್ನಡದವರೆಲ್ಲ ಒಂದುಗೂಡಿ ಮೂವಿ ನೋಡಿ, ಮೂವಿನ ಬೆಳೆಸಿ, ಕನ್ನಡ ಉಳಿಸಿ, ಕನ್ನಡ ಬೆಳೆಸಿ. ಇದನ್ನ ಕೇಳಕ್ ಉಪಾಯ. ಜೈ ಕರಾವಳಿ. ಜೈ ಕರಾವಳಿ. ಸರ್ ಹೇಗಿದೆ ಸರ್ ಚೆನ್ನಾಗಿದೆ ಸರ್. ಏನ್ ಇಷ್ಟ ಆಯ್ತು ನಿಮಗೆ ಈ ಸಿನಿಮಾದಲ್ಲಿ? ಸರ್ ಅದೇ ಅವರು ಕೋಣದ ಅವ್ರದ್ದು ಶೈಲಿ ಪದ್ಧತಿ ಕಂಬಳ ಅದು ಚೆನ್ನಾಗಿದೆ. ಅಂದ್ರೆ ಕರಾವಳಿ ಅವರು ಹೋರಾಡ್ತಾರಲ್ಲ ಅದೊಂದು ಚೆನ್ನಾಗಿದೆ. ಸರ್ ಡೈರೆಕ್ಷನ್ ಹೇಗಿದೆ ಸರ್? ಚೆನ್ನಾಗಿದೆ. ಎಲ್ರು ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಒಟ್ಟು ಸಿನಿಮಾ ನೋಡ್ಬೋದು ಸರ್. ಅವ್ರ ಎಫರ್ಟ್ ಏನ್ ಮೋಸ ಇಲ್ಲ? ಏನ್ ಮೋಸ ಇಲ್ಲ ಸರ್. ಕೊಟ್ಟಿರೋ ಕಾಸಿಗೆ ಏನ್ ಮೋಸ ಇಲ್ಲ, ನೋಡ್ಬೋದು. ಥ್ಯಾಂಕ್ ಯು ಸೋ ಮಚ್ ಸರ್. ಸಿನಿಮಾ ಹೇಗಿದೆ? ಸೂಪರ್ ಸರ್. ಪ್ರಜ್ವಲ್ ದೇವರಾಜ್ ಅವ್ರ ಆಕ್ಟಿಂಗ್ 20 ನಿಮಿಷ ಸರ್. ಅವರು ಪ್ರಜ್ವಲ್ ದೇವರಾಜ್ ಬರೀ 20 ನಿಮಿಷ ಅಷ್ಟೇ ಸರ್. ಟೋಟಲ್ ಸಿನಿಮಾ ಹೇಗಿದೆ? ಟೋಟಲ್ ಚೆನ್ನಾಗಿದೆ ಸರ್. ಚೆನ್ನಾಗಿದ್ಯಾ? ನೋಡ್ಬೋದು ಸರ್. ನಮ್ಮ ಕನ್ನಡ ಪ್ರೇಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಚೆನ್ನಾಗಿದೆ, ಬಂದು ನೋಡ್ಬೇಕು ಸರ್. ನೋಡಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಕಂಬಳ ಹೇಗಿದೆ? ಕಂಬಳ ಸೂಪರ್ ಆಗಿದೆ ಸರ್. ಸೂಪರ್ ನೋಡಿ, ಮಂಗಳೂರಿನ ಒಂದು ಸೊಗಡಿನ ಒಂದು ಕಂಬಳ ಅಲ್ಲಿ ಆಚರಣೆ ಹೇಗ್ ಮಾಡ್ತಾರೆ ಅಂತ ತೋರಿಸಿದ್ದಾರೆ. ಎಲ್ಲ ಒಳ್ಳೆ ರೀತಿಯಲ್ಲಿ ತೋರ್ಸಾರ ಸರ್. ಒಂದೇ ರೀತಿಯಲ್ಲಿ ತೋರಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಬ್ರೋ. ಥ್ಯಾಂಕ್ ಯು. ನೋಡಿ, ಕರಾವಳಿ ಸಿನಿಮಾ ನೋಡ್ಕೊಂಡು ನಮ್ಮ ತುಮಕೂರಿನ ಗಾಯತ್ರಿ ಚಿತ್ರಮಂದಿರದಲ್ಲಿ ಎಲ್ಲರೂ ಬರ್ತಿದ್ದಾರೆ. ಸಿನಿಮಾ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಈಗ ನೋಡೋಣ ಬನ್ನಿ. ಮತ್ತೆ ಈಗ ನಮ್ಮ ತುಮಕೂರಿನ ಪ್ರೇಕ್ಷಕರು ಏನ್ ಹೇಳ್ತಾರೆ ಅಂತ. ಸರ್ ನಮಸ್ತೆ ಸರ್. ಕರಾವಳಿ ಸಿನಿಮಾ ಹೇಗಿದೆ ಸರ್? ಒನ್ ಟೈಮ್ ನೋಡ್ಬೋದು, ಚೆನ್ನಾಗಿದೆ. ಸ್ವಲ್ಪ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಹಾ ಸರ್. ಬೇರೆ ಬ್ಲಾಕ್ ಅಲ್ಲೇ ಮುಗಿಸಿದ್ದಾರೆ. ಹಾ ಸರ್. ಫುಲ್ ಇಡೀ ಸ್ಕ್ರೀನ್ ಬ್ಲಾಕ್ ಅಲ್ಲೇ ಇದೆ. ಹಾ ಸರ್. ಚೆನ್ನಾಗಿದೆ, ಒನ್ ಟೈಮ್ ನೋಡಿ. ಚೆನ್ನಾಗಿದೆ, ನೋಡ್ಬೋದು. ಓಕೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಹೇಗಿದೆ? ಚೆನ್ನಾಗಿದೆ, ನೋಡ್ಬೋದಾ? ಬಾಸ್ ಹೇಗಿದೆ ಸಿನಿಮಾ? ಪರವಾಗಿಲ್ಲ, ಸುಮಾರಾಗಿದೆ ಸರ್. ಸಿನಿಮಾ ನೋಡಿದ್ರಾ? ಪರವಾಗಿಲ್ಲ, ಚೆನ್ನಾಗಿದೆ, ಮೀಡಿಯಂ ಆಗಿದೆ. ಮೀಡಿಯಂ ಆಗಿದೆ, ನೋಡ್ಬೋದಾ? ನೋಡ್ಬೋದು. ಥ್ಯಾಂಕ್ ಯು ಸರ್. ಸಿನಿಮಾ ಸಖತ್ತಾಗಿದೆ. ಏನ್ ಇಷ್ಟ ಆಯ್ತು? ನಮ್ಗೆ ಇದು ಕಂಬಳ ಕಮಲ ಇದು ಚೆನ್ನಾಗಾಯ್ತು. ಪ್ರಜ್ವಲ್ ದೇವರಾಜ್ ಹೇಗ್ ಮಾಡ್ಯಾರ ಆಕ್ಟಿಂಗ್? ಆಕ್ಟಿಂಗ್ ಚೆನ್ನಾಗಿ ಮಾಡೋರೆ. ರಾಜ್ ಬಿ ಶೆಟ್ಟಿ ಸಖತ್ತಾಗಿ ಮಾಡೋರೆ. ಹೌದಾ? ಒಟ್ಟು ಸಿನಿಮಾ ನೋಡ್ಬೋದಾ? ನೋಡ್ಬೋದು. ಫೈಟಿಂಗ್ ಎಲ್ಲ ಸಖತ್ತಾಗೈತೆ. ಸರ್ ಹೇಗಿತ್ತು ಸಿನಿಮಾ? ಸರ್ ನಿಮಗೆ ಏನ್ ಇಷ್ಟ ಆಯ್ತು ಸಿನಿಮಾದಲ್ಲಿ? ಸಿನಿಮಾದಲ್ಲಿ ನಾವು ಕಷ್ಟಪಟ್ಟಿದ್ದೆಲ್ಲ ಪೂರ್ತಿ ನಮಗೆ ಇಷ್ಟ ಆಯ್ತು ಸರ್. ನೋಡಿದ್ರಲ್ವಾ, ಎಲ್ರು ಸಿನಿಮಾ ಚೆನ್ನಾಗಿದೆ, ಸಿನಿಮಾನ ಥಿಯೇಟರ್ ಅಲ್ಲೇ ನೋಡಿ ಅಂತ ಹೇಳ್ತಾ ಇದಾರೆ. ಬೆಂಕಿ ಇದೆ, ಸೂಪರ್ ಆಗಿದೆ. ಬೆಂಕಿ ಇದೆ ಅಂತ ಹೇಳ್ತಾರೆ. ನೀವು ಇಷ್ಟೊತ್ತು ನೋಡಿದ್ರಿ ನಮ್ಮ ತುಮಕೂರಿನ ಗಾಯತ್ರಿ ಚಿತ್ರಮಂದಿರದಲ್ಲಿ ಕರಾವಳಿ ಸಿನಿಮಾ ಬಗ್ಗೆ ನಮ್ಮ ತುಮಕೂರಿನ ಪ್ರೇಕ್ಷಕರು ಒಳ್ಳೆ ಮಾತುಗಳು ಹೇಳಿದ್ದಾರೆ. ಅವರೆಲ್ಲರಿಗೂ ನನ್ನ ಪಬ್ಲಿಕ್ ಟಾಕ್ ಕನ್ನಡ ಸಿನಿ ದುನಿಯಾ ಯೂಟ್ಯೂಬ್ ಚಾನಲ್ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ಈ ಸಿನಿಮಾ ಸೂಪರ್ ಹಿಟ್ ಆಗ್ಲಿ. ಈ ಕರಾವಳಿ ಸಿನಿಮಾದಿಂದ ನಮ್ಮ ಪ್ರಜ್ವಲ್ ದೇವರಾಜ್ ಹಾಗೂ ರಾಜ್ ಬಿ ಶೆಟ್ಟಿ ಅವರಿಗೆ ಒಳ್ಳೇದಾಗ್ಲಿ, ಹಾಗೆ ಅವರಿಗೆ ಯಶಸ್ಸು ಸಿಗ್ಲಿ ಅಂತ ನಾನು ನಮ್ಮ ಗುರುರಾಯರಲ್ಲಿ ಬೇಡ್ಕೊಳ್ತಾ, ಅದೇ ರೀತಿ ಈ ಸಿನಿಮಾದ ಡೈರೆಕ್ಟರ್ ಗುರುದತ್ ಗಾಣಿಗ ಅವರಿಗೆ ಒಳ್ಳೇದಾಗ್ಲಿ. ಇನ್ನೂ ಹೆಚ್ಚೆಚ್ಚು ಜನ ಸಿನಿಮಾಗಳು ಮಾಡೋದಕ್ಕೆ ನಮ್ಮ ಗುರುರಾಯರು ಶಕ್ತಿ ನೀಡ್ಲಿ. ಹಾಗೆ ಈ ಸಿನಿಮಾನ ನೀವೆಲ್ರೂ ಅಂದ್ರೆ ನಮ್ಮ ಕನ್ನಡದ ಪ್ರೇಕ್ಷಕರೆಲ್ಲ ಈ ಕರಾವಳಿ ಸಿನಿಮಾನ ಯಶಸ್ವಿಗೊಳಿಸ್ಬೇಕಂತ ನಾನು ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊತಾ, ಕನ್ನಡ ಚಿತ್ರರಂಗವನ್ನು ಉಳಿಸಿ, ಕನ್ನಡ ಚಿತ್ರರಂಗವನ್ನು ಬೆಳೆಸಿ. ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು.